ವಕೀಲ ವೃತ್ತಿಯನ್ನು ಮಾಡಿ ಸಾಹೇಬರನ್ನು ಅತ್ಯಂತ ಹತ್ತಿರದಿಂದ ಕಂಡಿರುವಂಥ ಹಲವಾರು ಸಾಹೇಬರ ನಿರ್ದೇಶಗಳನ್ನು ಅವರ ಒಂದು ಸಲಹೆಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರುವ ಎಲ್ಲ ಯುವ ವಕೀಲರ ಪರವಾಗಿ ಶ್ರೀ ಆರ್.ಎಚ್. ಪೂಜಾರ್ ವಕೀಲರು ತಮ್ಮ ಎರಡು ಮಾತುಗಳನ್ನು ಹೇಳಬೇಕು ಅಂತ ಹೇಳಿ ಕೇಳಿಕೊಳ್ತೀವಿ. ಇವತ್ತು ನಮ್ಮ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದಂಥ ಗೌರವಾನ್ವಿತ ಶ್ರೀ ರಾಜೇಶ್ ಸೋಮಶೇಖರ್ ಸಿಆರ್ ಅವರ ಒಂದು ಬೀಳ್ಕೊಡುಗೆ ಸಮಾರಂಭ. ಇವತ್ತು ಸಾಹೇಬರನ್ನು ನಾನು ಕಂಡಂತೆ ಅವರ ವ್ಯಕ್ತಿತ್ವ ಬಗ್ಗೆ ಹೇಳಬೇಕಾದ್ರೆ, ಈ ಸಾಹೇಬರು ಕೊಪ್ಪಳ ಜಿಲ್ಲೆಗೆ ನ್ಯಾಯಾಧೀಶರಾಗಿ ಬಂದಾಗ ನಮ್ಮ ಎಲ್ಲ ಜೂನಿಯರ್ಸ್ ವಕೀಲರು ಮಾತಾಡ್ತಾ ಇದ್ರು, ಸಾಹೇಬ್ರು ಹೆಂಗಂದ್ರ ಮತ್ತು ನಾವು ಮೇಲುಗಡೆ ಹೋಗಿ ಬೇಲ್ ಹಾಕಿದ ಹೆಂಗ ಅಂತ ಮಾತಾಡ್ತಿದ್ರು. ಯಾಕಂದ್ರೆ ನಾವು ಸೀನಿಯರ್ಸ್ ಅಲ್ಲಿ ಕೆಲಸ ಮಾಡ್ತಿರುವಾಗ ನಾವು ಒಂದು ಅಲ್ಪ ಸ್ವಲ್ಪ ಒಂದು 2,000 3,000 ಹಿಂಗ ಇಷ್ಟು ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ವಿ. ಈ ನಾವು ಬೇಲ್ ಮೆಟ್ರಸ್ ಬಂದಾಗ ಈ ಸಾಹೇಬ್ರು ಹೆಂಗಂತ ಸ್ವಲ್ಪ ಗಿಲಿವು ತಗೊಂತಿದ್ವಿ. ಯಾಕಂದ್ರ ಈ ಒಂದು ಬೇಲ್ ಅಪ್ಲಿಕೇಶನ್ ಹಾಕಿದಾಗ ಅದರಿಂದ ಬರ್ತಕ್ಕಂಥ ಜೂನಿಯರ್ ವಕೀಲರಿಗೆ ಒಂದು 10,000 15,000 ಅದು ಎಷ್ಟು ಖುಷಿ ಪಡ್ತಿತ್ತಂದ್ರೆ, ಆ ಖುಷಿಯನ್ನು ಕೊಟ್ಟಂತ ಸಾಹೇಬರು ಯಾರಾದಿದ್ರೆ ನಮ್ಮ ರಾಜೇಶ್ ಸೋಮಶೇಖರ್ ಸಾಹೇಬ್. ನಾವು ಬೇಲ್ ಮೆಟ್ರ ಅಪ್ಲಿಕೇಶನ್ ಹಾಕಿದಾಗ ಜಸ್ಟ್ ಬೇರೆ ಏನು ನೀವು ಕತೆ ಹೇಳಕ್ ಹೋಗ್ಬೇಡ್ರಿ, ನೀವು ಅಪೇಲ್ಸ್ ಏನು ಬೇಲ್ ಹಾಕ್ಬಿಡ್ರಿ, ಗ್ರೌಂಡ್ ಸ್ಟೇ ಬಿಡ್ರಿ, ಹೆಚ್ಚಿಗೆ ಕೇಳ್ತಿದ್ರು. ಅದರಿಂದ ಇರ್ತಕ್ಕಂಥ ಅವ್ರ ಸಾಹೇಬರು ಆ ಕೇಸ್ನೊಳಗ ಜೂನಿಯರ್ ವಕೀಲ್ಸದ್ದು ಏನು ಅನ್ನೋದು ಅವ್ರ ಮಮತೆಯನ್ನು ಆ ಕೇಸ್ ಪೇಪರ್ ಅಲ್ಲಿ ಕಾಣ್ತಾ ಇದ್ರು ಅಂತ ನನ್ನ ಅನಿಸಿಕೆ. ಇನ್ನೊಂದು ಹೇಳ್ಬೇಕಂದ್ರೆ, ನಮ್ಮ ರಾಜೇಶ್ ಸೋಮಶೇಖರ್ ಸಾಹೇಬರು ಅವರಿಗಿರ್ತಕ್ಕಂಥ ಅವರ ಒಂದು ಕಣ್ಣ ನೋಟದಲ್ಲಿ ಒಂದು ಸಾಮಾಜಿಕ ಮಮತೆ, ಒಂದು ಜೂನಿಯರ್ ವಕೀಲರಿಗಿಂತ ಮಮತೆ ಅಪಾರವಾಗಿ ತುಂಬಿಕೊಂಡಿದ್ದಾರೆ. ಯಾಕಂದ್ರೆ ನಾನು 2-3 ಸಲ ನಾವು ಭೇಟಿಯಾದಕ್ಕೆ ಹೋದಾಗ ಅವರು ಒಂದು 10 ನಿಮಿಷ ಕುಂತ ಮಾತ್ರ ಮಾತಾಡಿದ್ದಾರೆ. ವಕೀಲರಂದ್ರೆ ಹೆಂಗಿರ್ಬೇಕು, ಸಾಮಾಜಿಕ ನ್ಯಾಯ ಹೆಂಗಂದ್ರೆ ಹೆಂಗಿರ್ಬೇಕು, ವಕೀಲರು ಹೆಂಗ ಡೆಕೋರಮ್ ಮೇಂಟೈನ್ ಮಾಡಬೇಕು, ಮೆಥಿಕ್ಸ್ ಅನ್ನು ಸೊಸೈಟಿಗೆ ಹೆಂಗ ತಿಳಿಸ್ಬೇಕು. ಯಾಕ ಹೇಳ್ತಿದ್ರಂದ್ರೆ ಅವ್ರು ಮಾತಿದ್ರು, ಇಡೀ ನಮ್ಮ ಸೊಸೈಟಿಯಲ್ಲಿ ಯಾವುದಾದ್ರೂ ಒಂದು ಅಂಗದಲ್ಲಿ ಒಂದು ಭಯ ಒಂದು ಶಿಸ್ತು ಕಾಣ್ಬೇಕಾದ್ರೆ ಜುಡಿಷಿಯಲ್ಲಿ ಅಂತೇಳಿ ಅವ್ರು ಹೇಳ್ತಿದ್ರು. ಯಾಕಪ್ಪ ಅಂದ್ರೆ ಜುಡಿಷಿಯಲ್ಲಿ ಅಷ್ಟು ಗಮ್ಮತ್ತು ಇದೆ, ನೀವು ಆ ತರ ಸಮಾಜದಲ್ಲಿ ಬೆರೀರಿ ಅಂತೇಳಿ ನಮ್ಮ ಸಾಕಷ್ಟು ಆಲ್ಮೋಸ್ಟ್ ಬುದ್ಧಿವಾದ ಇದ್ದಾರೆ. ಅದರಿಂದ ನಾವು ಪ್ರಭಾವಿತರಾಗಿದ್ದೇವೆ. ಅವರು ಬಂದಂಗಿನಿಂದ ನಮ್ಮ ಜೂನಿಯರ್ ವಕೀಲರು ಒಂದು ಸೆಷನ್ಸ್ ನ್ಯಾಯಾಲಯದಲ್ಲಿ ಗಟ್ಟಿಯಾಗಿ ಇನ್ನೂ 4 ಜನ ನಿಂದು ಒಂದು ನ್ಯಾಯದಾನ ಮಾಡ್ತಕ್ಕಂಥ ಶಕ್ತಿಯನ್ನು ಪಡೆದುಕೊಂಡಿದ್ದಾರೆ. ಆದ ಕಾರಣ ನಮ್ಮ ಎಲ್ಲ ಜೂನಿಯರ್ ವಕೀಲರ ಪರವಾಗಿ ಸಾಹೇಬರಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಅವರ ಒಂದು ಸಾಮಾಜಿಕ ಕಳಕಳಿ, ಸಾಮಾಜಿಕ ಬದ್ಧತೆ ಇನ್ನು ಮುಂದಿನ ಜೀವನದಲ್ಲಿ ಸಮಾಜಕ್ಕೆ ದೊರೆಯಲಿ ಎಂದು ಆಶಿಸುತ್ತಾ ಸಾಹೇಬರಿಗೆ ಒಂದು ವಂದನೆಯನ್ನು ತಿಳಿಸುತ್ತಾ ನನ್ನ 2 ಮಾತು ಮುಗಿಸುತ್ತೇನೆ.